ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಸಂತ ಶ್ರೀ ಶಶನಾಳ್ ಶರೀಫ್ ಸಾಹೇಬರ ಒಂದು ಪದ್ಯ ಯಾವುದಪ್ಪ ಅಂತಂದ್ರೆ, ನಾ ನಿಮ್ಮ ಮಗ ನಗೆಗೇಡು ಮಾಡಬೇಡ್ರಿ ಜಗದೊಳಗೆ ಅಂತಕ್ಕಂಥ ಪದ್ಯವನ್ನು ನೀವು ನೋಡೋಣ. ನಾ ನಿಮ್ಮ ಮಗ ನಗೆಗೇಡು ಮಾಡಬೇಡ್ರಿ ಜಗದೊಳಗೆ ಅಂತಕ್ಕಂಥ ಒಂದು ಪದ್ಯವನ್ನು ಶರೀಫ್ ಸಾಹೇಬರು ಇಲ್ಲೇ ಬರೆದಾರೆ. ಈ ಒಂದು ಪದ್ಯವನ್ನು ಅವ್ರು ಯಾಕೆ ಬರೆದ್ರು ಅಂತಂದ್ರೆ, ಈ ಆಧ್ಯಾತ್ಮ ಸಾಧನೆಯನ್ನು ಮಾಡ್ತಕ್ಕಂಥವರು ತಮ್ಮ ಒಂದು ಕುಟುಂಬದ ಜಂಜಾಟವನ್ನು ನಿರ್ಲಕ್ಷ್ಯ ಮಾಡಿ ಆ ಒಂದು ಕುಟುಂಬದ ಸಂಬಂಧವನ್ನು ಕಳ್ಕೊಂಡ ಈ ಒಂದು ಆಧ್ಯಾತ್ಮ ಸಾಧನೆಯನ್ನು ಮಾಡುವಂಥವ್ರಿಗೆ ಈ ಸಮಾಜದೊಳಗೆ ನಾನಾ ರೀತಿಯಾದಂಥ ಅಪಹಾಸ್ಯಗಳು, ನಿಂದೆಗಳು, ಅಪವಾದಗಳು ಬರ್ತಾವೆ ಅಂಥೇಳಿ ತಿಳ್ಕೊಂಡ ಆ ಶರೀಫ್ ಸಾಹೇಬರು ತಮ್ಮ ಸದ್ಗುರುಗಳಲ್ಲಿ ನನ್ನನ್ನು ನಿಮ್ಮ ಮಗ ಅಂತ ತಿಳ್ಕೊಂಡ ಈ ಒಂದು ಸಮಾಜದೊಳಗೆ, ಈ ಜಗದೊಳಗೆ ನನ್ನನ್ನು ನಗೆಗೆ ಅಂದ್ರೆ ಅಪಹಾಸ್ಯಕ್ಕೆ ಗುರಿ ಮಾಡಬೇಡ್ರಿ ಅಂತೇಳಿ ಕೇಳ್ಕೊಂಡಾರ. ಯಾಕೆ ಅವ್ರು ಹಿಂಗೆ ಕೇಳ್ಕೊಂಡ್ರು ಅಂತಂದ್ರೆ, ಶರೀಫ್ ಸಾಹೇಬರು ತಮ್ಮ ಒಂದು ಜೀವಿತ ಅವಧಿ ಒಳಗೆ ಅವರು ತಂದೆಯವರು ಹಕೀಮರಾಗಿದ್ದರು, ಅಂದ್ರೆ ನಾಟಿ ವೈದ್ಯರಾಗಿದ್ದರು. ಅಲ್ಲದ ಅವರಿಗೆ ಸ್ವಲ್ಪ ಜಮೀನಿತ್ತು. ಆ ಜಮೀನನ್ನು ಉಳುಮೆ ಮಾಡಲಿಕ್ಕೆ ಅಂತೇಳಿ ಅವರು 2 ಎತ್ತುಗಳನ್ನು ಸಾಕ್ಕೊಂಡಿದ್ದರು. ಶರೀಫ್ ಸಾಹೇಬರು ವಯಸ್ಸಿಗೆ ಬಂದ ಮೇಲೆ ಆ ಎತ್ತುಗಳನ್ನು ಹೊಡ್ಕೊಂಡ ಹೊಲಕ್ಕೆ ಉಳುಮೆ ಮಾಡಲಿಕ್ಕೆ ಅಂದ್ರೆ ಗಳೆ ಹೊಡಿಲಿಕ್ಕೆ ಹರಗಲಿಕ್ಕೆ ಹೋಗ್ತಿದ್ರು. ಆ ಹೊಲಂಥ ಟೈಮ್ದೊಳಗೆ ಅವರು ಸದಾ ಅವರ ದೇಹ ಆ ಎತ್ತುಗಳ ಜೊತೆಗೂಡಿ ಉಳುಮೆ ಮಾಡ್ತಿತ್ತಲ್ಲ ಹೊರತಾಗಿ ಅವರ ಮನಸ್ಸು ಮಾತ್ರ ಏಕಾಗ್ರತೆಯಿಂದ ಸದ್ಗುರುಗಳ ಒಂದು ಸ್ಮರಣೆಯೊಳಗನೇ ಇರ್ತಿತ್ತು, ಆಧ್ಯಾತ್ಮದ ಸ್ಮರಣೆಯೊಳಗಿರ್ತಿತ್ತು. ಹೀಗಾಗಿ ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ, ಆ ಗುರು ಗೋವಿಂದರ ಭಟ್ಟರ ಒಂದು ನೆನಪಾತು ಅಂತಂದ್ರೆ ತಕ್ಷಣ ತಾವು ಎಲ್ಲೇ ಇದ್ದರೂ ಯಾವುದೇ ಕೆಲಸವನ್ನು ಮಾಡ್ತಿದ್ರು ಆ ಕೆಲಸವನ್ನು ಬಿಟ್ಟ ನೇರವಾಗಿ ಕಳಸ ಗ್ರಾಮಕ್ಕೆ ಹೋಗ್ತಿದ್ರು. ಹಿಂಗೆ ಹೋಗುವಾಗ ಏನಾಕಿತ್ತು ಅಂತಂದ್ರೆ, ಒಂದು ದಿವಸ ಹೊಲದೊಳಗೆ ಗಳೆ ಹೂಡ್ಯಾರ. ಅವರಿಗೆ ಗುರುಗಳ ನೆನಪಾದ ತಕ್ಷಣ ಆ ಎತ್ತುಗಳನ್ನು, ಆ ಗಳೆಯನ್ನು ಹೂಡಿದಂಥ ಕುಂಟೆಗಳನ್ನು ಎಲ್ಲವನ್ನೂ ಅಲ್ಲೇ ಹೊಲದಲ್ಲಿ ಬಿಟ್ಟು ಏನು ಮಾಡ್ಯಾರೋ, ಕಳಸ ಗ್ರಾಮಕ್ಕೆ ಗುರುಗಳನ್ನು ಭೇಟಿಯಾಗೋ ಸಲುವಾಗಿ ಹೋಗ್ಯಾರ. ಆವಾಗ ಆ ಒಂದು ಕುಂಟೆಯನ್ನು ಹೂಡಿ ನಿಂತಂಥ ಎತ್ತುಗಳು ಬೆಳೆ ಆದ ತಕ್ಷಣ ಆ ಕುಂಟೆ ಸಮೇತವಾಗಿ ದಾರಿ ಹಿಡಿದ ಮನೆಗೆ ಬಂದವು. ಅದನ್ನು ನೋಡಿದಂಥ ಜನ, ನೋಡ್ರಿ ಶರೀಫ್ ಸಾಹೇಬ್ರ ಒಕ್ಕಲ್ತನ ಹೆಂಗೈತಿ, ದಾರಿ ಸಹಿತ ಅವರು ಉಳುಮೆ ಮಾಡಕತ್ತಾರು ಅಂತೇಳಿ ಅಪಹಾಸ್ಯ ಮಾಡ್ತಿದ್ರಂತ. ಹಿಂಗೆ ಈ ಒಂದು ಥರದ ಅಪಹಾಸ್ಯ ನನಗೆ ಆಗುವಂಗೆ ಮಾಡಬೇಡ ಅಂತೇಳಿ ಸದ್ಗುರುವಿನಲ್ಲಿ ಕೇಳ್ಕೊತಾರೆ. ಮುಂದಿನ ನುಡಿಯೊಳಗೆ ಈ ಒಂದು ಪದ್ಯ ಹೆಂಗೈತಪ್ಪ ಅಂತಂದ್ರೆ, ಒಂದು ಕುಟುಂಬದ ಬಂಧನವನ್ನು ಕಳ್ಕೊಂಡ ಸದ್ಗುರುವಿನ ಪುತ್ರನಾಗಿ ಸಾಧನಾ ಪಥಕ್ಕೆ ಪ್ರವೇಶ ಮಾಡುವಾಗ ಒಂದು ಸೇತುವೆ ಹಂಗೈತಿ ಅಂತ ಹೇಳ್ತಾರೆ ಪಲ್ಲವಿಯೊಳಗೆ. ಶರೀಫ್ ಸಾಹೇಬರು ದೀನರಾಗಿ ಪ್ರಾರ್ಥನೆಯನ್ನು ಮಾಡ್ಯಾರ. ಏನಂತ ಮಾಡಿದರು ಅಂತಂದ್ರೆ, ನಾನು ನಿಮ್ಮ ಮಗ
ಈ ವಿಷಯ ಸುಖದೊಳಗೆ ಬೀಳಿಸಿ, ಅಂದ್ರೆ ಈ ಒಂದು ಸಂಸಾರದ ಜಂಜಾಟದೊಳಗೆ ಬೀಳಿಸಿ ಜಗತ್ತೆಲ್ಲ ನಗುವಂತ ಮಾಡಬೇಡ್ರಿ ಅಂತೇಳಿ ಹೃದಯಪೂರ್ವಕವಾಗಿ ಸದ್ಗುರುವಿನಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡರು. ಈ 1ನೇ ನುಡಿಯೊಳಗೆ, ನಾನು ನಿಮ್ಮ ಮಗನು ಅಹುದೆನ್ನುವ ಮಾತಿದು ಎನ್ನ ಗುರುವಿನ ಉಪದೇಶ ವಚನದೆಂ ಮುನ್ನ ತಿಳಿದು ಮಹೇಶ ಮಂತ್ರ ಜಪ ತನ್ನೊಳಗಿರುತ್ತಿರೆ ಕುನ್ಯ ಜನರ ಹಂಗಿನ್ಯಾತಕ ಭಯ ಚನ್ನ ಶ್ರೀ ಗುರುವೇ ಅಂತ ಹೇಳ್ತಾರೆ. ಅಂದ್ರೆ ನಾನು ನಿಮ್ಮ ಮಗ ಅದೇನೆ ಅಂತಕ್ಕಂಥದ್ದು ಇದು ಒಪ್ಪುವಂಥ ಮಾತು. ಗುರುವಿನ ಪುತ್ರನಾದ ಮೇಲೆ ಗುರುವಿನ ಉಪದೇಶಕ್ಕನುಸಾರವಾಗಿ ಜಪ ತಪ ಪೂಜೆ ಧ್ಯಾನಗಳಲ್ಲಿ ತೊಡಗಬೇಕು. ಪರಮಾತ್ಮನ ಮಂತ್ರ ಜಪದಿಂದ ಮನಸ್ಸು ಪವಿತ್ರ ಆಕ್ಕತಿ. ಅಂಥ ಪವಿತ್ರ ಆದಂಥ ಟೈಮ್ದೊಳಗೆ ಈ ಸಮಾಜದೊಳಗಿರ್ತಕ್ಕಂಥ ಈ ಜಗತ್ತಿನೊಳಗಿರ್ತಕ್ಕಂಥ ಕೀಳು ಜನರ ಸಹವಾಸ ಬೇಕಂತ ಅನಿಸೋದಿಲ್ಲ. ಆಮೇಲೆ ಈ ಸಂಸಾರದ ಭವಬಂಧನ ಅಂತಕ್ಕಂಥದ್ದರ ಒಂದು ಭಯನೂ ಇರೋದಿಲ್ಲ. ಆವಾಗ ಈ ಒಂದು ಸ್ಥಿತಿಗೆ ಬಂದಾಗ ಸದ್ಗುರುವಿನ ಒಂದು ಆಶ್ರಯ ನಮಗೆ ದೊರೀತೈತಿ ಅಂತೇಳಿ ಅವರು ಹೇಳ್ತಾರೆ. ಇನ್ನು 2ನೇ ನುಡಿಯೊಳಗೆ, ತಂದೆ ತಾಯಿಗಳ ಇಂದ್ರಿಯ ವಿಕಾರದಿ ಕಾಯ ಜನಿಸಿ ಅದರೊಳು ಮನ ಮೋಹಿಸಿ ನೋವು ಬ್ಯಾನಿಯಿಂದ ಯಾಸ ಪಡುತ್ತಿರೆ ಸಾವಿಗಂಜಿ ಬಾಯಾರಿ ಬಳಲುತ್ತಿರೆ ಜೀವದ ಪರವಿಯ ಬಿಟ್ಟಾಚರಿಸುವೆ ನೀ ರಕ್ಷಿಸು ಮಾ ದೇವ ದಯಾನಿದೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಆಧ್ಯಾತ್ಮಿಕತೆಯ ಸಾಧನಾ ಪಥದಲ್ಲಿ ನಡೆಯುವಂಥ ಒಬ್ಬ ಸಾಧಕನಿಗೆ ಈ ವಿಷಯ ಬಾಧೆ ಅಷ್ಟು ಸುಲಭವಾಗಿ ಬಿಟ್ಟು ಕೊಡುವುದಿಲ್ಲ ಅಥವಾ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ ಅವರು. ವಿಷಯ ಬಾಧೆ ಅಂತಂದ್ರೆ ಈ ಹೊಣ್ಣು ಮಣ್ಣು ಹೆಣ್ಣು ಈ ಒಂದು ವಿಷಯಕ್ಕೆ ಆಧಾರವಾಗಿರ್ತಕ್ಕಂಥ ಏನು ಈ ಭವದೊಳಗೆ ಇರ್ತಕ್ಕಂಥ ಏನು ಈ ಲಾಲಸೆಯ ವಸ್ತುಗಳೇನದಾವಲ್ಲ ಇವನ್ನ ಅಷ್ಟು ಸುಲಭವಾಗಿ ಸಾಧಕನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೋಗೋದಿಲ್ಲ ಅಂತಂದ್ರೆ ಈ ಒಂದು ಶರೀರ ಹುಟ್ಟಿದ್ದನ ತಂದೆ ತಾಯಿಗಳ ವಿಕಾರವಶದಿಂದ ಅಂತ ಹೇಳ್ತಾರೆ ಅವರು. ಅಂದ್ರೆ ತಂದೆ ತಾಯಿ ಒಂದು ಅವ್ರ ಭಾಷೆಯೊಳಗನ ಹೇಳಬೇಕು ಅಂತಂದ್ರೆ ಗಂಡು ಹೆಣ್ಣಿನ ತೊಗಲಿನ ತಿಂಡಿಯಿಂದ ಹುಟ್ಟಿದಂಥ ದೇಹ ಅಂತೇಳಿ ಅವರು ಹೇಳ್ತಾರೆ. ಅದಕ್ಕೆ ಈ ಒಂದು ತಂದೆ ತಾಯಿಗಳ ಸ್ಪರ್ಶದಿಂದ ಸಂಯೋಗದಿಂದ ಇದು ಶರೀರ ಹುಟ್ಟೈತಿ. ಈ ಕಾರಣದಿಂದ ಶರೀಫ್ ಸಾಹೇಬರು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಯಾರ. ಹೆಂಗಪ್ಪ ಅಂತಂದ್ರೆ ಈ ಮನಸ್ಸು ಈ ಶರೀರನ ನಾ ಅಂತ ತಿಳ್ಕೊಂಡ ಶರೀರವನ್ನು ಮೋಹಿಸಿ ಈ ಶರೀರಕ್ಕೆ ಬೇಕಾದಂಥ ವಿಷಯ ಸುಖಗಳ ಬೆನ್ನು ಹತ್ತಿ ಏನು ಮಾಡ್ತತಿ, ನೋವಿನಿಂದ ದುಃಖ ಪಡ್ತೈತಿ. ಹೆಂಗಪ್ಪ ಅಂತಂದ್ರೆ ಮನುಷ್ಯರಾದ ನಾವು ಸಂಸಾರದೊಳಗೆ ಹೊಣ್ಣಿನಿಂದಾಗಲಿ ಮಣ್ಣಿನಿಂದಾಗಲಿ ಹೆಣ್ಣಿನಿಂದಾಗಲಿ ಅತಿಯಾದ ವಿಷಯ ಸುಖವನ್ನು ನಾವು ಅನುಭವಿಸಿದ್ದ ಕರೆ ಆದ್ರೆ ಈ ಶರೀರಕ್ಕೆ ನಾನಾ ವಿಧವಾದಂಥ ರೋಗ ಬಾಧೆಗಳು ಉಂಟಾಕ್ಕವು, ಮನಸ್ಸಿಗೆ ಕ್ಲೇಶಗಳು ಉಂಟಾಕ್ಕವು. ಅದಕ್ಕೆ ಈ ಒಂದು ನೋವಿನ ದುಃಖದಿಂದ ಅದು ಬಳಲ್ತೈತಿ. ಆಮೇಲೆ ಆ ಒಂದು ಶಾರೀರಿಕವಾಗಿರ್ತಕ್ಕಂಥ ವಿಷಯದ ಬೆನ್ನು ಹತ್ತಿ ಮೋಹ ಮಾಡಿಕೊಂಡ ಸಾಕಷ್ಟು ಸಿರಿ ಸಂಪತ್ತನ್ನು ಗಳಿಸಿರ್ತೈತಿ. ಅಂಥದ್ದನ್ನು ಸಾವು ಬಂದಾಗ ನಾ ಇದನ್ನು ಹೆಂಗೆ ಬಿಟ್ಟು ಹೋಗಲಿ ಅಂತೇಳಿ ಆ ಒಂದು ಸಾವಿನ ಭಯದಿಂದ
ತತ್ತರಿಸಿ ಹೋಗಾಕತ್ತತಿ. ಅದಕ್ಕೆ ಈ ಒಂದು ಭವಬಾಧೆಯಲ್ಲೇ ಸಿಲುಕಿರುವಂಥ ನನ್ನನ್ನು ಹೇ ದಯಾಸಾಗರನಾದಂಥ ಮಹಾದೇವನೇ, ನೀನು ನನ್ನ ಮೇಲೆ ಕೃಪಾದವರೇ ನನ್ನನ್ನು ರಕ್ಷಣೆ ಮಾಡು ಅಂತೇಳಿ ತಿಳ್ಕೊಂಡ ಈ ಒಂದು 2ನೇ ನುಡಿಯೊಳಗೆ ಶರೀಫ್ ಸಾಹೇಬರು ಸದ್ಗುರು ಗುರು ಗೋವಿಂದ ಭಟ್ರಲ್ಲಿ ವಿನಂತಿಯನ್ನು ಮಾಡಿಕೊಂಡರು. ಇನ್ನು 3ನೇ ನುಡಿಯೊಳಗೆ ಸಾರಲೇನು ಸಂಸಾರ ವಿಷಯ ಸುಖ 3 ದೇಹದಳು ಹೇರಿ ಕಳುಹಿದ ಜೀವದ ವ್ಯಾಪಾರ ಮರೆತು ವರ ಪಾರಮಾರ್ಥದಳು ನಾ ಬ್ಯಾರಿರುತ್ತೀರೆ ಧರಣಿಯಳು ಶಿಶುನಾಳಧೀಶನ ಆಧಾರ ಹಿಡಿದು ಆನಂದವಾದೆ ಅಂತ ಹೇಳ್ತಾರೆ. ಏನಪ್ಪ ಅಂತಂದ್ರೆ ಸಾರಲೇನು ಸಂಸಾರ ಸುಖ ಅಂತ ಹೇಳ್ತಾರೆ. ಅಂದ್ರೆ ಇದರ ಒಂದು ಸಂಸಾರದ ಸುಖ ನಾ ಏನಂತ ಹೇಳಿ, ಈ ಒಂದು ಸಂಸಾರ ಸುಖವನ್ನು ಮೋಹಿಸಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಎಂದೆಂದಿಗೂ ಇದು ದುಃಖದಾಯಕವಾಗಿನ ಐತಿ. ಯಾಕಂತಂದ್ರೆ ಈ 3 ದೇಹದಳು ಅಂತಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಅಂತಕ್ಕಂಥ 3 ದೇಹಗಳದಾವು. ಜಾಗ್ರ ಸ್ವಪ್ನ ಸುಸುಪ್ತಿ ಅಂತಕ್ಕಂಥ ಆ 3 ಅವಸ್ಥೆಗಳದಾವು. ಈ 3 ಅವಸ್ಥೆಯೊಳಗೆ ಈ 3 ದೇಹದೊಳಗೆ ಜೀವದ ಒಂದು ಸಂಸಾರದ ವ್ಯಾಪಾರವನ್ನು ಮಾಡುವಂತೆ ಅಧೋಮುಖ ಪ್ರವೃತ್ತಿಯಿಂದನ ನನ್ನನ್ನು ಸೃಷ್ಟಿ ಮಾಡಲಾಗೈತಿ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಾವು ಹುಟ್ಟಬೇಕಾದ್ರೆ ನಮ್ಮ ತಂದೆ ತಾಯಿ ನಮ್ಮನ್ನು ಹಡೆದವರು ನಮ್ಮ ಲಾಲನೆ ಪೋಷಣೆಯನ್ನು ಮಾಡಿ ನಮಗೆ ಸಂಸಾರದ ಬಗ್ಗೆನೇ ಅವ್ರ ಸಂಸ್ಕಾರವನ್ನು ಕೊಡ್ತಾರಲ್ಲ ಹೊರತಾಗಿ ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ಒಂದು ಸಂಸ್ಕಾರವನ್ನು ಕೊಡುವುದಿಲ್ಲ. ಅದಕ್ಕೆ ಈ ಒಂದು ಸಂಸಾರದ ವಿಷಯ ಸುಖಗಳನ್ನು ತಂದೆ ತಾಯಿಗಳಿಂದ ನಾವು ನೋಡಿ ಕೇಳಿ ತಿಳ್ಕೊಂಡಿರ್ತೀವಿ. ಆ ಒಂದು ವಿಷಯ ಸುಖದೊಳಗೆ ನೀನು ಸುಖಪಟ್ಟು ಸಂಸಾರಿಯಾಗಿ ವಂಶೋದ್ಧಾರವನ್ನು ಮಾಡು ಅಂತಕ್ಕಂಥ ಒಂದು ಅಧೋಮುಖವಾಗಿರ್ತಕ್ಕಂಥ ಅಂದ್ರೆ ಕೆಳಮುಖವಾಗಿರ್ತಕ್ಕಂಥ ಪ್ರವೃತ್ತಿನ ನನ್ನಲ್ಲೇ ಬೆಳೆದು ಬಂದತಿ. ಈ ಕಾರಣದಿಂದ ಪಾರಮಾರ್ಥವನ್ನು ಮರೆತ ಲೌಕಿಕ ಸುಖದೊಳಗೆ ಬಿದ್ದು ಒದ್ದಾಡುತ್ತಿದ್ದ ನಾನು ಶ್ರೀ ಸದ್ಗುರುವಿನ ಕೃಪೆಯಿಂದ ಆ ಪರಮಾತ್ಮನನ್ನು ಆಧಾರವಾಗಿಟ್ಕೊಂಡು ಸಾಧನೆ ಮಾಡಿ ಆನಂದವನ್ನು ಹೊಂದುತ್ತೇನೆ ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಸಂತ ಶ್ರೀ ಶಿಶುನಾಳ ಶರೀಫ್ ಸಾಹೇಬರು ಈ ಒಂದು ಪದ್ಯದೊಳಗೆ ಹೇಳ್ತಾರೋ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.